ನಮ್ಮ ದತ್ತಾತ್ರೇಯ ಅವರು ಮಾತನಾಡ್ತಾ ಹೇಳಿದ್ರು, ರೇಣುಕಾಚಾರ್ಯ ಅವರು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲೇ ವಿಕಸಿತ ಭಾರತ ಜಿ ಈ ಜನಜಾಗೃತಿ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಕರ್ನಾಟಕದ ನನ್ನ ಪ್ರಕಾರ ನಾನು ಕೂಡ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ. ನನ್ನ ಪ್ರಕಾರ ಮಾನ್ಯ ರೇಣುಕಾಚಾರ್ಯರವರು ಏನು ಪ್ರತಿ ಗ್ರಾಮಗಳಿಗೆ ತೆರಳಿ ಜನಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಮಾದರಿಯಾಗಿ ಇವತ್ತು ಈ ಕಾರ್ಯಕ್ರಮನ ಜನಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸ್ತದೆ. ಮಾನ್ಯ ದತ್ತಾತ್ರೇಯ ಅವರು ಏನು ಹಿಂದೆ ಮನ್ರೇಗಾ ಅಂತ ಇತ್ತು, ಉದ್ಯೋಗ ಖಾತ್ರಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದರಲ್ಲಿ ಭ್ರಷ್ಟಾಚಾರ ನಡೀಬಾರದು, ಗುಂಡಿ ಆಗದು, ಗುಂಡಿ ಮುಚ್ಚೋಕ್ಕೆ ಸೀಮಿತ ಆಗಬಾರ್ದು. ಇವತ್ತಿಷ್ಟು ಸಾವಿರಾರು ಕೋಟಿ, ಇಡೀ ದೇಶದಲ್ಲಿ 95,000 ಕೋಟಿ ರೂಪಾಯಿಗಳು ಖರ್ಚು ಮಾಡ್ತಾ ಇರ್ಬೇಕಾದ್ರೆ ಈ ಹಣ ಸದುಪಯೋಗ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಶಾಲಾ ಕೊಠಡಿಗಳಿರ್ಬೋದು, ದೇವಸ್ಥಾನ ಇರ್ಬೋದು, ಅಂಗನವಾಡಿ ಕೇಂದ್ರ ಇರ್ಬೋದು, ಒಂದು ಆಸ್ತಿನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ 100 ದಿನ ಇದ್ದಂತ ಈ ಉದ್ಯೋಗ ಖಾತ್ರಿ ಯೋಜನೆ 125 ದಿನಕ್ಕೆ ಏರಿಸಿ ಇವತ್ತು 370 ರೂಪಾಯಿ ಒಂದು ದಿನಕ್ಕೆ ಇವತ್ತು ಕೂಲಿಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿಯವರು ತೀರ್ಮಾನ ಮಾಡಿರುವಂತದ್ದು. ಪರಿಣಾಮ ಏನು ಅಂತ ಹೇಳಿದ್ರೆ, ಗ್ರಾಮೀಣ ಭಾಗದಲ್ಲಿರುವಂತಹ ನಮ್ಮ ಬಡವರಿಗೆ, ಕಾರ್ಮಿಕರಿಗೆ, ತಾಯಂದಿರಿಗೆ ಪ್ರತಿ ವರ್ಷ ಏನು ಕೆಲಸವನ್ನ ಮಾಡ್ತಾರೆ 45,000 ರೂಪಾಯಿ ಇದು ಇವತ್ತು ವಿಬಿಜಿ ರಾಮ್ಜಿ ಮುಖೇನ ಇವತ್ತು ಸಿಗುವಂತದ್ದು. ಆ ರೀತಿ ಪ್ರಧಾನಮಂತ್ರಿಗಳು ಒಂದು ಉತ್ತಮ ಕಾರ್ಯವನ್ನ ಮಾಡಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ವಿಬಿಜಿ ರಾಮ್ಜಿ ಬಗ್ಗೆ ರೇಣುಕಾಚಾರ್ಯ ಅವರು ಜನಜಾಗೃತಿಯನ್ನು ಮೂಡಿಸಿದ್ದಾರೆ, ನಮ್ಮ ಮುಖಂಡರು ಕೂಡ ಮಾತನಾಡಿದ್ದಾರೆ. ಇವತ್ತು ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಇವತ್ತು ಜನರಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದೆ.